ಒಂದು ಆನೆ ಹಿಂದೆ ಉಳ್ಕೊಂತು. ಒಂದ್ ಆನೆ ಹಿಂದೆ ಉಳಿದಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಸ್ಟೇಜ್ ಹತ್ರ ಬಂದು ಅಭಿಮನ್ಯುವನ್ನ ಈಗ ನಿಲ್ಲಿಸ್ತಾರೆ. ಸಿಎಂ ಆದಿಯಾಗಿ ಗಣ್ಯರಿಂದ ಪುಷ್ಪಾರ್ಚನೆಯ ಮೂಲಕ ಜಂಬೂ ಸವಾರಿಗೆ ವಿದ್ಯುಕ್ತ ಚಾಲನೆ. ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ವೇದಿಕೆ ಹತ್ಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಯದುವೀರ್ ಒಡೆಯರ್ ಅವರು ಹಿಂದೆನೇ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ವೇದಿಕೆಗೆ ಈಗ ಬಂದ್ರು. ಮಹದೇವಪ್ಪ ಅವರು, ಸಚಿವರಾದ ಮಹದೇವಪ್ಪ ಅವರು ಬಂದಿದ್ದಾರೆ. ಶಿವರಾಜ್ ತಂಗಡಗಿ ಇದ್ದಾರೆ. ಎಸ್ಪಿ ಇದ್ದಾರೆ, ಡಿಸಿ ಇದ್ದಾರೆ. ಯದುವೀರ್ ನೆರೆದಿರುವ ಎಲ್ಲರತ್ತ ಕೈ ಬೀಸಿ ನಮಸ್ಕರಿಸ್ತಾ ಇದ್ದಾರೆ. ಪುಷ್ಪಗಳನ್ನ ಕೈಯಲ್ಲಿ ಹಿಡಿದು ಪುಷ್ಪಾರ್ಚನೆ ಸಲ್ಲಿಸಿ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಪುಷ್ಪಾರ್ಚನೆಯ ಮೂಲಕ, ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆಯ ಮೂಲಕ ಪುಷ್ಪಾರ್ಚನೆಯ ನಂತರ ಆರಂಭವಾಯಿತು ಜಂಬೂ ಸವಾರಿ. ಸರ್ವಾಲಂಕಾರ ಭೂಷಿತೆಯಾದ ತಾಯಿ ಚಾಮುಂಡೇಶ್ವರಿ ವಿರಾಜಮಾನಲಾಗಿರೋ ಅಂಬಾರಿ ಹೊತ್ತ ಅಭಿಮನ್ಯು ರೆಡಿ. ರೂಪಾನ ಹಿಂದೆ ಕಳಿಸಿದ್ರು ಪುಷ್ಪಾರ್ಚನೆಗೆ. ಈಗ ವಾಪಸ್ ಎಡಭಾಗಕ್ಕೆ ತನ್ನ ಜಾಗಕ್ಕೆ ಕರ್ಕೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾವೇರಿ. ಈಗ ಉಳಿದ ಪಡೆಗಳು ಮುಂದಿನ ಹಂತದಲ್ಲಿ ಜಾಯಿನ್ ಆಗ್ತಾ ಹೋಗುತ್ತವೆ. ಈ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಈಗ ಅರಮನೆ ಆವರಣದಲ್ಲಿ ಜನ ನಿಂತಿದ್ದಾರೆ, ನೀವು ನೋಡ್ತಾ ಇದ್ರೆ ಕೂತಿದ್ದಾರೆ. ಕೆಲವರಿಗೆ ಆಸನದ ವ್ಯವಸ್ಥೆ ಇದೆ, ಕೆಲವರು ನಿಂತು ಆ ಸುಂದರ ಕ್ಷಣನ ಕಣ್ತುಂಬಿಕೊಳ್ತಾ ಇರ್ತಾರೆ. ಸರಪಳಿಯಿಂದ ಮಾಡಿರ್ತಾರೆ, ಕಲ್ಲಿನ ಸರಪಳಿ ಅಂತ 5, 7, 9 ಈ ರೀತಿ. ಇಲ್ಲಿ 4 ಸೈಡು ಹತ್ತೋಮಾಲೆ ಇದನ್ನ ಬಿಟ್ಟಿದ್ದಾರೆ. ಆನೆ ಗಜಗಾಂಭೀರ್ಯದಿಂದ ನಡೆಯುವಾಗ ಅಂಬಾರಿ ವಾಲಾಡುತ್ತೆ. ಆ ದೃಶ್ಯ ವೈಭವ ಇದೆಯಲ್ಲ, ಅದ್ಭುತವಾಗಿ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ, ಇಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಹೆಣ್ಣನ್ನ ಹೋಲಿಸಿ ಗಜಗಾಮಿನಿ ಅಂತ ಒಂದು ಹೆಸರು ಬಂದಿದೆ. ಹೌದೌದು, ಅಂದ್ರೆ ಗಜಗಾಂಭೀರ್ಯದಲ್ಲಿ ನಡೆಯುವ ಹೆಣ್ಣು ಮಕ್ಕಳಿಗೆ ಆ ಹೆಸರನ್ನ ಇಡಲಾಗುತ್ತೆ. ಇತ್ತೀಚೆಗೆ ಒಂದು ಬಾಲಿವುಡ್ ಸಿನಿಮಾದಲ್ಲೂ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿತ್ತು ಈ ಪದ. ವೀಕ್ಷಕರೇ, ಅಂಬಾರಿ ಹೊತ್ತ ಅಭಿಮನ್ಯು ಗಜಗಾಂಭೀರ್ಯದಲ್ಲಿ ಮುಂದಕ್ಕೆ ಸಾಗುತ್ತಾ ಇದೆ. ಕೆಲವೇ ಕ್ಷಣಗಳ ಮುಂಚೆ ಸಿಎಂ ಸಿದ್ದರಾಮಯ್ಯ, ಯದುವೀರ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುಷ್ಪಾರ್ಚನೆಯೊಂದಿಗೆ ಜಂಬೂ ಸವಾರಿಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನೀವು ಎಲ್ಲೆಲ್ಲೂ ಹೋಗಬೇಕಾಗಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡಿಕೊಂಡು ಕೂತ್ರೆ ನೀವು ಜಂಬೂ ಸವಾರಿಗೆ ಹೋದಷ್ಟೇ ಅನುಭವ. ಲೈವ್ ವಿಜುವಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಾಮುಂಡಿ ತಾಯಿಯ ನೇರ ದರ್ಶನ, ಜೊತೆಗೆ ಅಭಿಮನ್ಯು, ರೂಪ, ಕಾವೇರಿ ಎಲ್ಲರನ್ನೂ ಹತ್ತಿರದಿಂದ ನೀವು ನೋಡಬಹುದು. ನೀವು ಅಲ್ಲಿ ಹೋಗಿ ಕೂತ್ರಿ ಅಂದ್ರೆ ಅದು ಬೇರೆಯೇ ರೀತಿಯಾದ ಸಂಭ್ರಮ ಕೊಡುತ್ತೆ ನಿಜ. ಆದ್ರೆ ನೀವು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬೇಸರ ಬೇಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಈಗ ಅಲೈನ್ ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದಲ್ಲಿ ಸರಿಯಾಗಿ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಇದಾದ ಮೇಲೆ ಈಗ ಜಂಬೂ ಸವಾರಿ ಆರಂಭ. ಒಂದೆರಡು ಹೆಜ್ಜೆ ಆರಂಭ ಆಗೋಯ್ತು. ಈಗ ಮುಂದುವರೆಕೊಂಡು ಶುರುವಾಯ್ತು ಜಂಬೂ ಸವಾರಿ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ. ಸುತ್ತ ಇರೋ ಜನರ ಖುಷಿ ನೋಡಿ. ಸಾವಿರ ಸಂಖ್ಯೆಯಲ್ಲಿ ಜನ ಇಮ್ಯಾಜಿನೇಷನ್ ಮಾಡ್ಕೊಂಡು ಅಕಸ್ಮಾತ್ ಈ ದೃಶ್ಯವನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ದಿದ್ರೆ
ಅವರು ಅವರ ತವರು ಗಾಜನೂರಿನ ಭಾಷೆಯಲ್ಲಿ ಹೇಗೆ ಹೇಳ್ತಿದ್ರು ಅಂದರೆ, ಬಹುಶಃ ರಾಜ್ಕುಮಾರ್ ಮಗನಿಗೆ ಅಡ ಕುಸು ನೋಡುಡ ಹೆಂಗೆ ವಾಲಾಡ್ತಿದೆ ನಮ್ಮ ಈ ಅಂಬಾರಿ ಅಂತೇಳಿ ನಮ್ಮ ನಗರದ ಭಾಷೆನಲ್ಲಿ ಹೇಳಿರೋರು. ಸೊ ಆ ರೀತಿ ಇವತ್ತಿಗೂ ಕೂಡ ಚಾಮರಾಜನಗರದಿಂದ ಬಂದಿರೋರು, ಈ ಕೊಳ್ಳೇಗಾಲ ಈ ಪ್ರಾಂತ್ಯದವರೆಲ್ಲ ಇದೇ ಭಾಷೆಯನ್ನು, ಅಂದರೆ ಇದು ಈ ನೆಲದ ಭಾಷೆ, ಅದರ ಮೂಲಕ ವರ್ಣನೆ ಮಾಡೋರು. ಸೊ ಹೀಗಾಗಿ ಈ ಎಲ್ಲ ದೃಶ್ಯಗಳನ್ನು ನಾವು ಬೇರೆ ಬೇರೆಯವರ ದೃಷ್ಟಿಕೋನದಲ್ಲಿ ಹೇಗಿತ್ತು ಅನ್ನೋದಿದೆಯಲ್ಲ, ಒಂದು ದಾಖಲು ಮಾಡೋದಿದೆಯಲ್ಲ, ಸಾಕಷ್ಟು ಜನ ದಾಖಲು ಮಾಡಿದ್ದಾರೆ. ಅದರಲ್ಲಿ ನಮಗೆ ಲಭ್ಯ ಇರೋದು ಬ್ರಿಟಿಷ್ ಅಧಿಕಾರಿಗಳು ಏನೇನು ದಾಖಲೆ ಮಾಡಿದ್ದಾರೆ ಅವು ಜಾಸ್ತಿ ಇದ್ದಾವೆ. ಯಾವ ರೀತಿ ನೋಡಿದ್ರು ಸರ್ ಬ್ರಿಟಿಷ್ ಅಧಿಕಾರಿಗಳನ್ನ? ಈಗ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ನೋಡಿದ್ದಾರೆ. ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಆನೆಗಳಿಗೆ ಅಂಬಾರಿ ಬರುವಂಥ ಆನೆಗೆ ಫುಡ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು ಅನ್ನೋದನ್ನು ಒಬ್ಬ ರೆಸಿಡೆಂಟ್ ಅನ್ನೋನು ತೀರ್ಮಾನ ಮಾಡ್ದ ಅಂತ. ಯಾಕೆಂದ್ರೆ ಅವನು ಪ್ರಾಣಿ ಪ್ರಿಯ ಆಗಿದ್ದಂತೆ. ಅದನ್ನು ಮೇಡಮ್ ಹೇಳ್ತಾರೆ. ಮೇಡಮ್ ನೀವು ಹೇಳಿ ಅದನ್ನು. ಎಲ್ಲ ಥ್ಯಾಂಕ್ ಯು ಸರ್. ಎಲ್ಲ ಸುಮಾರು ನಮ್ಮ ಕಮಿಷನರ್ ರೂಲ್ ಇರೋವರೆಗೂ ಕಮಿಷನರ್ ಇಬ್ಬರು ಪ್ರಮುಖವಾದಂಥ ಬ್ರಿಟಿಷ್ ಕಮಿಷನರ್ಸು ಮೈಸೂರನ್ನು ಆಳಿದ್ರು. ಅದರಲ್ಲಿ ಒಬ್ಬರು ನಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಥವ್ರು ಬೌರಿಂಗ್ ಅವರು, ಬೆಂಥಾಮ್ ಬೌರಿಂಗ್ ಅವರು, ಇನ್ನೊಬ್ಬರು ಮಾರ್ಕ್ ಕಬ್ಬನ್ ಅವರು. ಮಾರ್ಕ್ ಕಬ್ಬನ್ ಮತ್ತು ಲೂಯಿ ಬೆಂಥಾಮ್ ಬೌರಿಂಗ್ ಆಳುವಾಗ ಅರಮನೆ ಒಳಗಡೆನೇ ನಡೀತಾ ಇತ್ತು ಈ ರೀತಿಯಾದಂಥ ದಸರಾ. ಆದರೆ ಊರಿಂದ ಹೊರಗಡೆ ದಸರಾ ಮೊದಲು ನಡೀತಿತ್ತು. ಅಂದರೆ ನಮ್ಮ ದಿವಾನ್ರ ಕಾಲದ ಹಿಂದಿನ ಕಾಲದಲ್ಲೆಲ್ಲ ಅರಮನೆಯ ಹೊರಗಡೆನೂ ದಸರಾ ನಡೀತಾ ಇತ್ತು. ರಾಜರೇ ಕೂತ್ಕೊಂಡು ಹೇಳ್ತಾ ಇದ್ರು, ಅದನ್ನು ತಾವು ತುಂಬ ಡೀಟೇಲಾಗಿ ವರ್ಣಿಸಿದ್ರಿ. ಯಾವಾಗ ಅರಮನೆ ಒಳಗಡೆ ದಸರಾ ನಡೀಲಿಕ್ಕೆ ಶುರುವಾಯಿತು, ಆಗ ಬ್ರಿಟಿಷ್ ಅಧಿಕಾರಿಗಳು ಅರಮನೆಯ ಒಳಗಡೆ ನಡೆಯುವಂಥ ದಸರಾಗೆ ಮತ್ತು ದಸರಾದ ವಿದ್ಯುಕ್ತ ಚಾಲನೆಗೆ ಬೇಕಾಗಿರುವಂಥ ಕೆಲವು ಅಂಶಗಳನ್ನೆಲ್ಲ ಸಹ ಕೋಡಿಫೈ ಮಾಡಿದ್ರು. ಯಾತಕ್ಕೋಸ್ಕರ ಕೋಡಿಫೈ ಮಾಡೋದ್ರು ಅನ್ನೋದ್ರಲ್ಲಿ ಎರಡು ವಿಷಯಗಳು ಬಹಳ ಮುಖ್ಯ. ಅವ್ರಿಗೆ ಇಷ್ಟೊಂದು ಬೆಲೆ ಬಾಳುವಂಥ ಈ ಅಂಬಾರಿ 750 kg ತೂಕ ಇರೋಂಥ ಚಿನ್ನದ ಅಂಬಾರಿ, ಮತ್ತು ಆ ಸಮಯದಲ್ಲಿ ಅವರು ಹೊರಗಡೆ ತರ್ತಾ ಇದ್ದಂಥ ಅಪಾರವಾದ ಚಿನ್ನ ಬೆಳ್ಳಿ ಆ ವಸ್ತುಗಳು, ಅದನ್ನೆಲ್ಲ ನೋಡಿ ಅದನ್ನು ನಾವು ಕರೆಕ್ಟಾಗಿ ಡಾಕ್ಯುಮೆಂಟ್ ಮಾಡಿ ಪ್ರಿಸರ್ವ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಅಂಶ ಆಯಿತು. ಅಂತಿಮವಾಗಿ ಅಷ್ಟು ಸಂಪತ್ತನ್ನ ನೋಡಿದ್ದು ಅಂಬಾವಿಲಾಸ ಹಳೆಯ ಅರಮನೆ ಬೆಂಕಿ ಬಿದ್ದಾಗ ಆಗಿನ ಸನ್ನಿವೇಶ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಣ್ಣ ಕಿಡಿ ಒಂದು ಹೊತ್ಕೊಂಡು ಮದುವೆ ಸಂದರ್ಭದಲ್ಲಿ ಧಗ ಹೊತ್ತಿ ಉರಿದಾಗ ಒಳಗಿದ್ದ ಎಲ್ಲಾ ಸಂಪತ್ತನ್ನು ತಂದು ಗುಡ್ಡೆ ಹಾಕಿದ್ರು ಅನ್ನೋದು ಒಂದು ಸಂಪತ್ತನ್ನು ಸ್ಥಳೀಯರು ಕದೀಲಿಲ್ಲ. ಎಷ್ಟು ಸಂಪತ್ತು ತಂದು ಗುಡ್ಡೆ ಹಾಕಿದ್ರು ಅಂತ ಹೇಳಿದ್ರೆ, ಹಗಲು ರಾತ್ರಿ ಜನ ಅಲ್ಲೇ ಇದ್ರಂತೆ ಸುತ್ತಮುತ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.